ಹಾಯ್ ಫ್ರೆಂಡ್ಸ್, ಶಾರಿಕಾ ಶ್ರುತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಸ್ಪೆಷಲ್ ಏನು ಅಂತಂದರೆ ಸೂಪರಾದ ರಸಮ್ಮು. ಮದುವೆ ಮನೆ ಶೈಲಿಯಲ್ಲಿ ಮಾಡುವಂತಹ ರಸಮ್ಮನ್ನು ಮಾಡೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಮುಂದಿನ ನೋಟಿಫಿಕೇಷನ್ಗಾಗಿ ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ಈಗ ಬನ್ನಿ ನೋಡೋಣ ರಸಮ್ ಮಾಡಲಿಕ್ಕೆ ಏನು ಬೇಕು ಅಂತ. ಇಲ್ಲಿ ನಾನು 2 ಮೆಣಸಿನ್ಕಾಯಿ ಮತ್ತು 2 ಗೆಜ್ಜಿರುವಂತಹ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು, ಆಮೇಲೆ ಒಂದು 10-15 ಕರಿಬೇವಿನ ಸೊಪ್ಪು ಮತ್ತು ಒಂದು 1/4 ಸ್ಪೂನಷ್ಟು ಅರಿಶಿಣವನ್ನು ತೊಗೊಂಡಿದ್ದೀನಿ. ನೀವಿನ್ನೂ ಬೇಕಂದರೆ ಕ್ವಾಂಟಿಟಿಯನ್ನು ಜಾಸ್ತಿನೇ ತಗೋಬೋದು. ನಾನಿಲ್ಲಿ ನಾಟಿ ಬೆಳ್ಳುಳ್ಳಿಯನ್ನು ಯೂಸ್ ಮಾಡಿದ್ದೀನಿ. ನೀವು ಬೇಕಂದರೆ ಪಾರಮ್ ಕೂಡ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಇದಕ್ಕೆ ಬೇಕಾಗುವಂಥ ಮುಖ್ಯವಾದದ್ದಂತಂದರೆ ಇಂಗ್ರೀಡಿಯೆಂಟ್ಸು ಒಂದು ಅರ್ಧ ಚಮಚ ಮೆಣಸು, ಕಾಳು ಮೆಣಸು ಮತ್ತು 1 ಚಮಚ ಜೀರಿಗೆಯನ್ನು ಹೀಗೆ ಸಣ್ಣಕ್ಕೆ ಕುಟ್ಟಿ ಇಟ್ಕೋಬೇಕು. ನಾನು ಕಲ್ಲಲ್ಲಿ ಕುಟ್ಟಿದ್ದೀನಿ. ಈ ರೀತಿ ಕಲ್ಲಲ್ಲಿ ಕುಟ್ಕೊಂಡು ಇಟ್ಕೋಬೇಕಾಗುತ್ತೆ. ನೆಕ್ಸ್ಟು ನಾನಿಲ್ಲಿ 1 ಟೊಮೆಟೊಯನ್ನು ತಗೊಂಡಿದ್ದೀನಿ, ಹೀಗೆ ಹೆಚ್ಚಿಟ್ಕೊಂಡಿದ್ದೀನಿ ಸಣ್ಣಗೆ. ಮತ್ತು ನೆಕ್ಸ್ಟು ನಾನು ಒಗ್ಗರಣೆಗೆ ಸಾಸಿವೆ ಮತ್ತು ಜೀರಿಗೆಯನ್ನು ತಗೊಂಡಿದ್ದೀನಿ. ಮತ್ತು ನೆಕ್ಸ್ಟು ಒಂದು ಅರ್ಧ ನಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣನ್ನು ನೀರಾಗಿ ತೊಳೆದ್ಬಿಟ್ಟು ಈ ರೀತಿ ನೆನೆಯೋಕೆ ಇಟ್ಕೊಂಡಿದ್ದೀನಿ. ಹೀಗೆ ನೆನೆಯೋಕೆ ಇಟ್ಕೊಳ್ಳೋದ್ರಿಂದ ಹುಣಸೆಹಣ್ಣನ್ನು ತಕ್ಷಣ ಹಾಕೋಕ್ಕಾಗಲ್ಲ, ಅದರಿಂದ ಅದನ್ನು ನೆನೆಸ್ಬೇಕು. ನೆನೆಸಿದ್ರೆ ಚೆನ್ನಾಗಿ ಅದು ಹುಳಿ ಅಂಶ ಏನಿದೆ ಅದು ಬಿಟ್ಕೊಳ್ಳುತ್ತೆ. ಇಲ್ಲಿ ಹುಣಸೆಹಣ್ಣನ್ನು ಜಾಸ್ತಿ ಮಾಡಿದರೆ ಟೊಮೆಟೊ ಹಣ್ಣನ್ನು ಕಡಿಮೆ ಮಾಡಬೇಕಾಗುತ್ತೆ. ಟೊಮೆಟೊ ಹಣ್ಣನ್ನು ಜಾಸ್ತಿ ಮಾಡಿದರೆ ಹುಣಸೆಹಣ್ಣನ್ನು ಕಡಿಮೆ ಮಾಡಬೇಕಾಗುತ್ತೆ. ನಾನು ಅದಕ್ಕೆ ಹುಣಸೆಹಣ್ಣನ್ನು ಕಡಿಮೆ ಬಳಸ್ಕೊಂಡಿದ್ದೀನಿ. ನೀವು ಬೇಕಂದರೆ ಸ್ವಲ್ಪ ಹುಳಿ ಜಾಸ್ತಿ ಇಷ್ಟಪಡ್ತೀರಿ ಅಂತಂದರೆ ಹುಣಸೆಹಣ್ಣನ್ನು ಜಾಸ್ತಿಯಾಗಿ ಬಳಸ್ಕೋಬೋದು. ಇಷ್ಟು ಇದಕ್ಕೆ ಬೇಕಾಗಿರುವಂಥ ಮೇನ್ ಇಂಗ್ರೀಡಿಯೆಂಟ್ಸು. ಇದು ತುಂಬಾ ಚೆನ್ನಾಗಿರುತ್ತೆ. ನೆಕ್ಸ್ಟು ಇದು ರುಚಿಗೆ ತಕ್ಕಷ್ಟು ಉಪ್ಪು, ಮಾಡೋದಕ್ಕೆ ಎಣ್ಣೆ, ಮತ್ತು ಇದ್ರ ಟೇಸ್ಟ್ ಅಂತೂ ತುಂಬ ಅಲ್ಟಿಮೇಟ್ ಆಗಿರುತ್ತೆ. ಯಾವುದೇ ರೀತಿ ತರಕಾರಿ ಇಲ್ಲ ಅಂದಾಗ ತಕ್ಷಣ ಏನಾದರೂ ಸಾಂಬಾರು ಮಾಡಬೇಕು, ಏನು ಮಾಡಬೇಕು ಅಂತ ನಿಮಗೆ ಹೊಳಿದೇ ಇದ್ದಾಗ ಇದನ್ನು ನೀವು ಆರಾಮಾಗಿ ಟ್ರೈ ಮಾಡ್ಬೋದು. ಟೇಸ್ಟ್ ಅಂತೂ ತುಂಬ ಅದ್ಭುತವಾಗಿರುತ್ತೆ. ಮತ್ತು ನೀವು ನಿಮ್ಮ ಮನೆಗೆ ಎಷ್ಟು ಬೇಕು ಆ ಕ್ವಾಂಟಿಟಿ ಮೇಲೆ ನೀವು ಜಾಸ್ತಿ ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ ಇಬ್ಬರಿಗಷ್ಟೇ ಮಾಡ್ತಾಯಿದ್ದೀನಿ. ಸೊ ನಾನು ಅದಕ್ಕೆ ಇಷ್ಟು ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ. ನೆಕ್ಸ್ಟು ಇದಕ್ಕೆ ಮುಖ್ಯವಾಗಿ ರುಚಿಯನ್ನು ಬ್ಯಾಲೆನ್ಸ್ ಮಾಡುವಂಥದ್ದೇನು ಅಂತ ಅಂದರೆ ಬೆಲ್ಲ. ಇದು ರುಚಿಯನ್ನು ಬ್ಯಾಲೆನ್ಸ್ ಮಾಡುತ್ತೆ, ಒಳ್ಳೆ ಟೇಸ್ಟನ್ನು ಕೊಡುತ್ತೆ. ಉಪ್ಪು, ಖಾರ, ಹುಳಿ ಎಲ್ಲನೂ ಸರಿ ಪ್ರಮಾಣದಲ್ಲಿ ಹೊಂದಿಸಿ ನಮಗೆ ಬೆಲ್ಲ ಒಳ್ಳೆ ಟೇಸ್ಟನ್ನು ಕೊಡುತ್ತೆ. ನೀವು ಬೇಡ ಅಂದರೆ ಇದನ್ನು ಬೇಕಾದ್ರೆ ಸ್ಕಿಪ್ ಮಾಡ್ಕೋಬೋದು, ಹಾಕೊಂಡ್ರಂತೂ ತುಂಬಾ ಚೆನ್ನಾಗಿರುತ್ತೆ. ಈಗ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಈಗ ಒಂದು ಬಾಣಲೆ ಅಂತಂದು ನಾನು ಅದಕ್ಕೆ ಒಲೆ ಮೇಲಿಟ್ಟು, ಅಂದರೆ ಸ್ಟವ್ ಹಚ್ಬಿಟ್ಟು ಒಲೆ ಮೇಲಿಟ್ಟು ಈಗ ಎಣ್ಣೆಯನ್ನು ಹಾಕೋತಾ ಇದ್ದೀನಿ. ಎಣ್ಣೆ ಹಾಕಬೇಕು. ಎಣ್ಣೆ ಸ್ವಲ್ಪ ಬಿಸಿ ಆಗಬೇಕು. ಎಣ್ಣೆ ಬಿಸಿ ಆದಮೇಲೆ ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅವನ್ಗಳನ್ನ ನಾವು ಎಣ್ಣೆಗೆ ಸೇರಿಸ್ಕೋಬೇಕಾಗುತ್ತೆ. ನಾನೀಗ ಸಾಸಿವೆಯನ್ನು ಹಾಕ್ತಾಯಿದ್ದೀನಿ. ಸಾಸಿವೆಯನ್ನು ಹಾಕಿ ಸಾಸಿವೆ ಎಲ್ಲ ಚಿಟಪಟ ಅಂತ ಅನ್ನಬೇಕು. ಚಿಟಪಟ ಅಂದಮೇಲೆ ನಾವು ನೆಕ್ಸ್ಟು ಜೀರಿಗೆನ ಹಾಕೊಳ್ಳೋಣ. ಅವೆಲ್ಲ ಸ್ವಲ್ಪ ಚೆನ್ನಾಗಿ ಸಿಡಿಬೇಕು, ಅದಕ್ಕಿಂತ ಮುಂಚೆನೇ ಹಾಕೋಕ್ಕೆ ಹೋಗಬಾರ್ದು. ಸಾಸಿವೆ ಯಾವಾಗಲೂ ಸಿಡಿದ್ರೇ ರುಚಿ ಬರೋ ಅಂಥದ್ದು. ನೆಕ್ಸ್ಟು ನಾನಿಲ್ಲಿ 2 ಬ್ಯಾಡಗಿ ಮೆಣಸಿನ್ಕಾಯಿಯನ್ನು ಹಾಕೋತಾ ಇದ್ದೀನಿ. ಇದು ಸ್ವಲ್ಪ ಬ್ರೌನ್ ಕಲರ್ ಬರಬೇಕು, ಅಂದರೆ ಫುಲ್ ಸೀಯಿಸಬಾರ್ದು. ಯಾವುದೇ ರೀತಿ ಉರಿಯನ್ನು ಜಾಸ್ತಿ ಇಟ್ಕೊಂಡು ಸೀಯಿಸಬಾರ್ದು. ಮತ್ತು ನಾನಿಲ್ಲಿ ಗೆಜ್ಜಿರುವಂಥ 2 ಬೆಳ್ಳುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ನಾಟಿ ಬೆಳ್ಳುಳ್ಳಿಯನ್ನು ಯೂಸ್ ಮಾಡಿದ್ದೀನಿ ಮತ್ತು ಅದನ್ನು ಜಜ್ಜಿಟ್ಟಿದ್ದೀನಿ. ಯಾವುದೇ ರೀತಿ ಸಿಪ್ಪೆ ಎಲ್ಲ ತೆಗೆದಿಲ್ಲ, ಅದು ಸಿಪ್ಪೆ ಸಮೇತನೇ ಜಜ್ಜಿ ಇಟ್ಕೊಂಡು ಹಾಕಿದ್ದೀನಿ. ಮತ್ತು ಕರಿಬೇವಿನ ಸೊಪ್ಪನ್ನು ಹಾಕೋಬೇಕಾಗುತ್ತೆ. ಇದೆಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಅಂದರೆ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು, ಸೀಯಿಸಬಾರ್ದು. ಈಗ ನೆಕ್ಸ್ಟು ನಾನು ಇದಕ್ಕೆ ಟೊಮೆಟೊ ಹಣ್ಣನ್ನು ಸೇರಿಸ್ಕೊತಾ ಇದ್ದೀನಿ. ಈಗ ಟೊಮೆಟೊ ಹಣ್ಣನ್ನು ಸೇರಿಸ್ಕೊಂಡು 1-2 ಸುತ್ತು ಹಾಗೆ ಬಾಡಿಸ್ಬೇಕು, ಅಂದರೆ ಸ್ವಲ್ಪ ರಾಸ್ ಮೇಲೆ ಹೋಗ್ಬೇಕಂತ. ಬ್ಯಾಚುಲರ್ಗಳು ಕೂಡ ತಕ್ಷಣಕ್ಕೆ ಮಾಡ್ಕೋಬೋದು. ಏನು ಅಡುಗೆ ಗೊತ್ತಿಲ್ಲ ಅಂದವರು ಕೂಡ ಇದನ್ನು ಆರಾಮಾಗಿ ಮಾಡಿಕೊಂಡು ತಿನ್ಬೋದು. ಮತ್ತು ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ.
ಯಾವುದೇ ರೀತಿ ಮನೇಲಿ ತರಕಾರಿ ಇಲ್ಲ ಅಂದಾಗಲೂ ಕೂಡ ಇದನ್ನು ಆರಾಮಾಗಿ ಮಾಡ್ಕೋಬೋದು. ಮತ್ತು ತರಕಾರಿ ಸಾಂಬಾರಿದೆ, ಇನ್ನೊಂದು ಸಾಂಬಾರು ಬೇಕು ಅಂದಾಗಲೂ ಕೂಡ ಇದನ್ನ ಜೊತೆಗೆ ಮಾಡ್ಕೊಬೋದು. ಈಗ ನಾನು ಸ್ವಲ್ಪ ಉಪ್ಪು ಹಾಕಿ ಲೈಟಾಗಿ ಅದು ಸ್ವಲ್ಪ ರಾಸ್ಮೆಲ್ ಹೋಗೋ ತನಕ ಒಂಚೂರು ಹುರ್ಕೋತೀನಿ. ಈ ರೀತಿಯಾಗಿ ಬಾಡಿಸ್ಬೇಕಾಗುತ್ತೆ. ಬಾಡಿಸಿದ ಮೇಲೆ ನಾನು ಇದಕ್ಕೆ ಅರಿಶಿನ ಪುಡಿಯನ್ನು ಸೇರಿಸ್ಕೊತಾ ಇದ್ದೀನಿ. ಅರಿಶಿನ ಪುಡಿಯನ್ನು ಸೇರಿಸಿ ಇದನ್ನು ಸ್ವಲ್ಪ ಎಲ್ಲ ಸೆಟ್ ಆಗಂಗೆ ಹೊಂದಿಸ್ಕೋಬೇಕಾಗುತ್ತೆ. ಬಿಗಿನರ್ಸ್ ಇದ್ದವ್ರು ಕೂಡ ಆರಾಮಾಗಿ ಮಾಡ್ಬೋದು. ಮಧ್ಯಾಹ್ನ ಟೈಮು, ರಾತ್ರಿ ಟೈಮು ಜಾಸ್ತಿ ಊಟ ಮಾಡೋಂಗಿಲ್ಲ ಅನ್ನೋ ಟೈಮಲ್ಲಿ ಸ್ವಲ್ಪ ಲೈಟಾಗಿ ಸಾಂಬಾರು ಏನಾದರೂ ಮಾಡಬೇಕು ಅಂತ ಅನ್ನಿಸ್ದಾಗ ಮಾಡ್ಬೋದು. ಮತ್ತು ಮಟನ್ ಸಾಂಬಾರು, ಚಿಕನ್ ಸಾಂಬಾರು ಜೊತೆ ಎಲ್ಲ ಕೂಡ ಇದು ತುಂಬಾ ಚೆನ್ನಾಗಿರುತ್ತೆ. ಮಟನ್ ಚಿಕನ್ ತಿಂದಾಗ ಏನನ್ಸುತ್ತೆ, ಸ್ವಲ್ಪ ಗ್ಯಾಸ್ಟ್ರಿಕ್ ಟೈಪ್ ಆದಂಗೆ ಅನಿಸುತ್ತೆ. ಮತ್ತು ಹೆವಿ ಮಸಾಲೆ ತಿಂದಾಗ ಸ್ವಲ್ಪ ರಿಫ್ರೆಶ್ ಬೇಕು ಅನ್ನಿಸ್ದಾಗ ನೀವು ಈ ಸಾಂಬಾರನ್ನು ಆರಾಮಾಗಿ ಮಾಡ್ಕೋಬೋದು. ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ. ತಕ್ಷಣ ಏನು ಮಾಡಬೇಕಂತ ಒಳ್ಳೆದೇ ಇಲ್ಲದಿದ್ದಾಗ ಬೆಸ್ಟ್ ರೆಮಿಡಿ ಅಂತ ಹೇಳ್ಬೋದು. ನಾನೀಗ ಹುಣಸೆ ಹಣ್ಣನ್ನು ಕದರಿದ್ನಲ್ಲ ಅದನ್ನು ಹಾಕ್ಕೊಂಡೆ. ಮತ್ತು ಅದೇ ಬಟ್ಲಲ್ಲಿ 1 ಬೌಲ್ ನೀರನ್ನು ಹಾಕೋತೀನಿ. ನಿಮಗೆ ಎಷ್ಟು ನೀರು ತೆಳುಗೆ ಬೇಕಾಗುತ್ತೆ ಅನ್ನೋದ್ರ ಮೇಲೆ ನೀವು ನೀರನ್ನು ಸೇರಿಸ್ಕೋಬೇಕಾಗುತ್ತೆ. ನಾನಿಲ್ಲಿ 1 ಬೌಲು, 1.25 ಬೌಲಷ್ಟು ಮಾತ್ರ ನೀರನ್ನು ಸೇರಿಸ್ಕೊಂಡಿದ್ದೀನಿ. ಈಗ ಇದೆಲ್ಲ ಏನಾಗಬೇಕು ಅಂದರೆ ಚೆನ್ನಾಗಿ ಒಂದು ಕುದಿ ಬಿಡಬೇಕು. ಚೆನ್ನಾಗಿ ಕುದಿಬೇಕು. ಒಂದು 5 ನಿಮಿಷಗಳ ಕಾಲ ಮೀಡಿಯಮ್ ಫ್ಲೇಮಲ್ಲಿ ಕುದಿಸ್ಕೋಬೇಕಾಗುತ್ತೆ. ಅಂದರೆ ಟೊಮೆಟೊನೆಲ್ಲ ಚೆನ್ನಾಗಿ ಮೆತ್ತಗಾಗಿ ಅದು ರಾಸ್ಮೆಲ್ ಹೋಗಬೇಕು. ಆ ರೀತಿಯಾಗಿ ನೀವು ಕುದಿಸ್ಕೋಬೇಕಾಗುತ್ತೆ. ನೀವು ಒಂದ್ಸಲ ಮಾಡಿದರೆ ನೀವು ನನಗೆ ಇದು ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸ್ಬೋದು. ಅಷ್ಟು ಚೆನ್ನಾಗಿ ರುಚಿಯಾಗಿ ಬರುತ್ತೆ. ಯಾವುದೇ ರೀತಿ ಇನ್ನು ಬೇರೆ ಮಸಾಲೆ ಪುಡಿಗಳು, ರಸಂ ಪೌಡರು ಮತ್ತು ಸಾಂಬಾರು ಪುಡಿ ಪೌಡರು ಇದು ಯಾವುದರ ಅಗತ್ಯನೂ ಇರೋದಿಲ್ಲ. ಎಷ್ಟು ಚೆನ್ನಾಗಿ ಆಗ್ತಾಯಿದೆ ನೋಡಿ. ಈಗ ನೆಕ್ಸ್ಟ್ ಇದಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟ್ ಆದಂತಹ ಸುಟ್ಟಿರುವಂತಹ ಜೀರಿಗೆ ಮತ್ತು ಮೆಣಸನ್ನು ಸೇರಿಸ್ಕೊತಾ ಇದ್ದೀನಿ. ಸುಟ್ಟಿರುವಂತಹ ಜೀರಿಗೆ ಮೆಣಸನ್ನು ನಾನೀಗ ಸೇರಿಸ್ಕೊತಾ ಇದ್ದೀನಿ. ಜೀರಿಗೆನೇ ಇದಕ್ಕೆ ಒಳ್ಳೆ ಟೇಸ್ಟನ್ನು ಕೊಡುವಂಥದ್ದು ಜೀರಿಗೆ ಮತ್ತು ಮೆಣಸು. ಈಗ ಇದನ್ನು ಸ್ವಲ್ಪ ಕುದಿಸ್ಕೋಬೇಕು ಚೆನ್ನಾಗಿ. ಈಗ ನಾನು ಇದಕ್ಕೆ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಈಗ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ರೆಡಿ ಆಗ್ತಾಯಿದೆ ನೋಡಿ. ಮನೆಯಲ್ಲಿ 2-3 ಜನಕ್ಕೆ ತಕ್ಷಣ ಮಾಡಬೇಕು ಅಂತಂದಾಗ ನೀವು ಆರಾಮಾಗಿ ಮಾಡ್ಬೋದು. ಮನೇಲೇ ಇರುತ್ತೆ ಇಂಗ್ರೀಡಿಯೆಂಟ್ಸ್, ಆದರೆ ಏನು ಮಾಡಬೇಕು ಅನ್ನೋದು ಒಂದೊಂದ್ಸಲ ಗೊತ್ತಾಗ್ತಾ ಇರೋದಿಲ್ಲ. ಮತ್ತು ಈಗ ಕೊನೆಯಲ್ಲಿ ನಾನು ಬೆಲ್ಲವನ್ನು ಸೇರಿಸ್ಕೊತಾ ಇದ್ದೀನಿ. ಈ ಬೆಲ್ಲ ಹಾಕೋದ್ರಿಂದಂತೂ ಸಾರು ಅದ್ಭುತವಾಗಿರುತ್ತೆ, ತುಂಬ ಟೇಸ್ಟಿಯಾಗಿ ಬರುತ್ತೆ. ಮತ್ತು ಹುಳಿ, ಉಪ್ಪು, ಖಾರ ಎಲ್ಲನೂ ಕೂಡ ಚೆನ್ನಾಗಿ ಬ್ಯಾಲೆನ್ಸ್ ಮಾಡುತ್ತೆ. ಅದರಿಂದ ನಾನಿಲ್ಲಿ ಬೆಲ್ಲವನ್ನು ಹಾಕ್ಕೊಂಡಿದ್ದೀನಿ. ಸಖತ್ತು ಚೆನ್ನಾಗಿ ಬಂದಿತ್ತು. ನನಗೆ ತುಂಬಾ ಖುಷಿಯಾಯಿತು. ನೀವು ಬೇಕಾದ್ರೆ ಇದನ್ನು ಟ್ರೈ ಮಾಡಿ ನೋಡಿ, ಖಂಡಿತ ನಿಮಗೆ ಇಷ್ಟ ಆಗುತ್ತೆ. ಈಗ ಬಿಗಿನರ್ಸ್ ಅಡುಗೆ ಕಲಿತಾ ಇರೋರು ಕೂಡ ಇದನ್ನು ಆರಾಮಾಗಿ ಮಾಡ್ಬೋದು. ಬ್ಯಾಚುಲರ್ಸ್ಗಳು ಕೂಡ ಆಫೀಸಿಂದ ಬಂದಾಗ ಅಥವಾ ಗಾರ್ಮೆಂಟ್ಸಿಂದ ಬಂದಾಗ ಏನು ಮಾಡೋದು ಅಂತ ಗೊತ್ತಾಗದೇ ಇದ್ದಂತಹ ಟೈಮಲ್ಲಿ ಲೇಡೀಸ್ಗಳಿಗೆ ಇದು ತುಂಬ ಹೆಲ್ಪ್ ಆಗುತ್ತೆ. ಹೊರಗಡೆಯಿಂದ ಬಂದಂಥ ಟೈಮಲ್ಲಿ ಮನೇಲಿ ಏನು ಮಾಡೋದು ಅನ್ನೋದು ಗೊತ್ತಾಗೋದಿಲ್ಲ. ಆಗ ನೀವು ಇದನ್ನು ಆರಾಮಾಗಿ ಮಾಡ್ಕೋಬೋದಾಗಿರುತ್ತೆ. ತರಕಾರಿ ಎಲ್ಲ ತರಬೇಕು, ತರಕಾರಿ ಇಲ್ಲ ಇಲ್ಲದಂಥ ಟೈಮಲ್ಲಿ, ಈಗ ತರಕಾರಿ ಎಲ್ಲ ಸಾಂಬಾರು ಮಾಡಬೇಕು ಅನ್ನೋ ಯೋಚನೆ ಇದ್ದಂಥ ಟೈಮಲ್ಲಿ ತಕ್ಷಣಕ್ಕೆ ಇದನ್ನು ಮಾಡಿಕೊಂಡು 1-2 ಹಪ್ಪಳ ಅಥವಾ ಎಣ್ಣೆಗೆ ಹಾಕೊಂಡ್ರೆ ಹಪ್ಪಳ ಅಥವಾ ಕೋಸಂಬರಿ ಏನಾದರೂ ಒಂದು ಸೈಡ್ಗೆ ಏನಾರು ಒಂದು ಮಾಡಿಕೊಂಡ್ರೆ ಆ ಟೈಮಲ್ಲಿ ಆರಾಮಾಗಿ ಊಟವನ್ನು ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಹೀಗೆ ಕುದಿಸ್ಕೋಬೇಕು ಚೆನ್ನಾಗಿ. ಕೊನೆಯಲ್ಲಿ ಈಗ ನಾನು ಇದನ್ನು ರೈಸ್ ಜೊತೆ ಸರ್ವ್ ಮಾಡ್ಕೋತಾ ಇದ್ದೀನಿ. 1 ಬೌಲ್ ರೈಸನ್ನು ಹಾಕ್ಕೊಂಡು ಸರ್ವ್ ಮಾಡ್ಕೋತಾ ಇದ್ದೀನಿ.
ವಾವ್, ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ನಮ್ಮ ಸಾಂಬಾರು, ನಮ್ಮ ರಸಂ ಸಾಂಬಾರು ಅನ್ನೋದನ್ನು ನೋಡ್ಬೋದು. ಮದುವೆ ಮನೆಯಲ್ಲಿ ಊಟ ಮಾಡ್ತಿರಲ್ಲ ಅದಕ್ಕಿಂತಲೂ ತುಂಬಾ ಚೆನ್ನಾಗಿರುತ್ತೆ. ನೀವು ಇದನ್ನು ಕುಡಿಬೋದು ಹಾಗೇ, ಅಷ್ಟು ರುಚಿಯಾಗಿರುತ್ತೆ. ಮತ್ತು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಎಲ್ಲ ಹೋಗುತ್ತೆ. ವಾವ್, ಎಷ್ಟು ಸೂಪರಾಗಿ ಕಾಣ್ತಾ ಇದೆ ನೋಡಿ ನಮ್ಮ ರಸಂ. ಅನ್ನದ ಜೊತೆ ಬೆಸ್ಟ್ ಕಾಂಬಿನೇಷನ್ನು. ನೀವು ಇದನ್ನು ಟ್ರೈ ಮಾಡಿ ನೋಡಿ, ನಿಮ್ಮ ಅನಿಸಿಕೆಯನ್ನು ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.